ಅನಾಮಿಕಾ ಬಹಳ ಅಂದವಾದ ಹುಡುಗಿ, ಹಾಗೆ ಬಹಳ ಬುದ್ಧಿವಂತ ಹುಡುಗಿ ಕೂಡ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರೂ ಬಹಳ ಓದಿಕೊಂಡು ಅದೇ ಊರಿನಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡುತ್ತಾ ತನ್ನ ಕಾಲ ಕಳೀತಾ ಇರ್ತಾಳೆ. ಆದರೆ ಯಾವಾಗಲೂ ತಾನು ಒಂಟಿ ಎಂದು ಮಾತ್ರ ದುಃಖ ಪಡ್ತಾ ಇರ್ತಾಳೆ. ಅನಾಮಿಕಳ ತಾಯಿ ತಂದೆ ಯಾರೂ ಇರುವುದಿಲ್ಲ. ಅದಕ್ಕೆ ತನ್ನ ಒಂಟಿತನ ಹೋಗಲಾಡಿಸುವುದಕ್ಕೆ ಪಕ್ಕದೂರಿನಲ್ಲಿರುವ ವೃದ್ಧಾಶ್ರಮಕ್ಕೆ ಹೋಗ್ತಾ ಇರ್ತಾಳೆ. ಇಲ್ಲಿ ಇರುವವರ ಜೊತೆ ಸಮಯವನ್ನು ಕಳೆಯುತ್ತಾ ತನ್ನ ಒಂಟಿತನವನ್ನು ಕಳೀತಾ ಇರ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಒಂದು ದಿನ ಯಾವತ್ತಿನ ಹಾಗೆ ಅನಾಮಿಕಾ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಹೋಗುತ್ತಾ ಇರುವಾಗ ಒಬ್ಬ ಮುದುಕಿ ಕಾಣಿಸುತ್ತಾಳೆ. ಅಮ್ಮ ಅನಾಮಿಕಾ, ಚೆನ್ನಾಗಿದ್ಯಾ ತಾಯಿ? ಚೆನ್ನಾಗಿದ್ದೀನಿ ಅಜ್ಜಿ, ನೀವೇನ್ ಇಲ್ಲಿ ಕಾಣಿಸ್ತಾ ಇದ್ದೀರಾ? ಈ ಊರಲ್ಲಿ ತಿಳಿದವ್ರು ಯಾರಾದ್ರೂ ಇದ್ದಾರಾ? ತಿಳಿದವ್ರು ಅಲ್ಲಮ್ಮ, ನೀನು ನನ್ನ ಮಗನ್ ಜೊತೆ ಮಾತಾಡಿದ್ಯಲ್ಲ, ಆ ದಿನ ಸಾಯಂಕಾಲನೇ ನನ್ನ ಹತ್ರಕ್ಕೆ ಬಂದು ನನ್ ಮನೆ ಕರ್ಕೊಂಡ್ ಬಂದ. ನಿನ್ನ ಬುದ್ಧಿವಂತಿಕೆಯಿಂದ ಅವನ ಮನಸ್ಸನ್ನು ಬದಲಾಯಿಸ್ದೆ, ಮತ್ತೆ ಅವನು ನನ್ ಮನೆ ಕರ್ಕೊಂಡ್ ಬಂದ. ನಿನ್ನ ಋಣ ನಿಜಕ್ಕೂ ಮರ್ತ ಹೋಗಲ್ಲ ತಾಯಿ. ನಂದೇನಿದೆ ಅಜ್ಜಿ, ಎಲ್ಲ ಭಗವಂತನೇ ನೋಡ್ಕೊತಾ ಇದ್ದಾನೆ, ಜಾಗ್ರತೆಯಾಗಿರಿ ಎಂದು ಹೇಳಿ ಅಲ್ಲಿಂದ ಬಹಳ ಸಂತೋಷದಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ರಜೆಯ ದಿನ ಆಶ್ರಮಕ್ಕೆ ಹೋಗ್ತಾಳೆ ಅನಾಮಿಕಾ. ಅಲ್ಲಿ ಪ್ರಸಾದ್ ಶಾರದಾ ಅನ್ನುವ ವೃದ್ಧ ದಂಪತಿಗಳು ಕಾಣಿಸುತ್ತಾರೆ. ಅನಾಮಿಕಾ ಅವರ ಹತ್ರಕ್ಕೆ ಹೋಗಿ, ನಮಸ್ಕಾರ ರೀ, ನನ್ನ ಹೆಸರು ಅನಾಮಿಕಾ, ನಾನು ಪಕ್ಕದ ಗ್ರಾಮದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವಾರಕ್ಕೆ ಒಂದು ಸಲ ಇಲ್ಲಿಗೆ ಖಚಿತವಾಗಿ ಬರ್ತಾ ಇರ್ತೀನಿ. ನನಗೆ ತಾಯಿ ತಂದೆ ಯಾರೂ ಇಲ್ಲ ಎಂದು ತನ್ನ ಬಗ್ಗೆ ಪೂರ್ತಿಯಾಗಿ ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಮಾತು ಮುಗಿಸಿಕೊಂಡು, ನೀವು ಯಾಕೆ ಇಲ್ಲಿದ್ದೀರಾ, ಯಾರು ನಿಮ್ಮನ್ನು ಇಲ್ಲಿ ಬಿಟ್ಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಅನಾಮಿಕಾ. ನನಗೆ ಒಬ್ಬನೇ ಮಗ ಅಮ್ಮ, ಅವನ ಹೆಸರು ರಮೇಶು. ಈ ಮಧ್ಯ ಒಂದು ಹುಡುಗಿಯ ಪ್ರೇಮದಲ್ಲಿ ಬಿದ್ದು ನಮ್ಮನ್ನ ದೂರವಾಗಿ ಬಿಟ್ಟು ಪಟ್ಟಣಕ್ಕೆ ಹೊರಟೋದ. ನಮ್ಮನ್ನು ನೋಡ್ಕೊಳ್ಳೋರು ಇಲ್ಲದೆ ಇಲ್ಲಿಗೆ ಬಂದ್ವಿ. ಈ ವಯಸ್ಸಲ್ಲಿ ನಾವು ಹೆಚ್ಚು ಕೆಲಸ ಮಾಡಲಾರದೆ ಹೋಗ್ತಾ ಇದೀವಿ. ಅದಕ್ಕೆ ಮನಸ್ಸು ಸಾಯಿಸ್ಕೊಂಡು ಇಲ್ಲೇ ಬದುಕಬೇಕು ಅಂತ ನಿರ್ಣಯಿಸಿಕೊಂಡಿದೀವಿ ಎಂದು ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಾ. ಆ ಮಾತನ್ನು ಕೇಳಿದ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ. ಅಯ್ಯೋ, ದುಃಖ ಪಡಬೇಡಿ, ಈ ದಿನದಿಂದ ನನ್ನನ್ನು ನಿಮ್ಮ ಮಗಳಾಗಿ ಭಾವಿಸಿ ನಾನು ನಿಮಗಾಗಿ ಪ್ರತಿದಿನ ಇಲ್ಲಿಗೆ ಬರ್ತೀನಿ ಎಂದು ಅವರಿಗೆ ಧೈರ್ಯ ಹೇಳಿ ಮಿಕ್ಕವರ ಜೊತೆ ಕೂಡ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಪ್ರತಿದಿನ ಕೂಡ ಅನಾಮಿಕಾ ತನ್ನ ಸ್ಕೂಲ್ ಮುಗಿಸಿಕೊಂಡ ನಂತರ ಶಾರದಾ ಪ್ರಸಾದರ ಹತ್ರ ಮಾತನಾಡಿ ಬರ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ರಮೇಶ್ ಅವನಿ ಎನ್ನೋ ಹುಡುಗಿಯನ್ನು ಪ್ರಸಾದ್ ಅವರು ಇರುವ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅಮ್ಮ, ಏನಮ್ಮ ನೀವು ಮಾಡಿದ ಕೆಲ್ಸ? ನಾನು ಇರುವಾಗಲೇ ನೀವು ಆಶ್ರಮಕ್ಕೆ ಯಾಕೆ ಬಂದ್ರಿ? ನಿಜಕ್ಕೂ ನಿಮ್ ಬಗ್ಗೆ ನೀವೇನ್ ಅಂದ್ಕೋತಾ ಇದ್ದೀರಾ? ಎಲ್ರ ಮುಂದೆ ನನ್ನ ಮರ್ಯಾದೆ ತೆಗೆಯೋದಕ್ಕೆ ಅಲ್ವಾ ನೀವ್ ಇಲ್ಲಿಗೆ ಬಂದಿದ್ದು? ಮರ್ಯಾದೆ ಬಗ್ಗೆ ಮಾತಾಡ್ಬೇಡ ರಮೇಶು. ನಿಜಕ್ಕೂ ನೀನು ಮರ್ಯಾದೆ ಬಗ್ಗೆ ನಮ್ ಬಗ್ಗೆ ಆಲೋಚಿಸಿದವನಾಗಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಅಮ್ಮ, ನಾನು ಎಲ್ಲಿದ್ರು ತಿಂಗಳು ನಿಮ್ಗೆ ದುಡ್ಡು ಕಳಿಸ್ತಾನೆ ಇದ್ದೀನಲ್ಲ. ದುಡ್ಡು ಒಂದೇ ಮಾತ್ರ ನಮಗೆ ಮುಖ್ಯವಲ್ಲ ಮಗನೇ. ಈ ವಯಸ್ಸಿನಲ್ಲಿ ನೀನು ನಮ್ಗೆ ಹತ್ರವಾಗಿರೋದೇ ನಮಗೆ ತುಂಬಾ ಅಗತ್ಯ. ಆ ವಿಷಯ ಪಕ್ಕದಲ್ಲಿ ಇಟ್ರೆ ದುಡ್ಡು ಬಗ್ಗೆ ಮಾತಾಡ್ತಾ ಇದೀಯಲ್ಲ. ನೀನು ನಮ್ಮಿಂದ ದೂರವಾಗಿ 3 ತಿಂಗಳಾಯ್ತು. ಈ 3 ತಿಂಗಳಲ್ಲಿ ನಾವೆಷ್ಟು ನರಕ ಅನುಭವಿಸಿ ಇಲ್ಲಿಗೆ ಬಂದ್ವೋ ನಮಗೆ ಗೊತ್ತು. ಆ ಮಾತಿಗೆ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಅವನಿ, ಪ್ರತಿ ತಿಂಗಳು ದುಡ್ಡೆಲ್ಲ ನಿನ್ ಕೈಯಲ್ಲಿ ಕೊಡ್ತಾ ಇದ್ದೀನಲ್ಲ, ನಮ್ಮ ಅಮ್ಮನವರಿಗೆ ಕೂಡ ನೀನು ದುಡ್ಡು ಕಳಿಸ್ತಿದ್ದೀನಿ ಅಂತ ಹೇಳ್ದೆ. ಅಂದ್ರೆ ನೀನು ನಮ್ಮ ಅಮ್ಮಗೆ ದುಡ್ಡು ಕಳಿಸ್ತಾ ಇಲ್ವಾ? ನಾನು ತಿಂಗಳು ಖಚಿತವಾಗಿ ನಿಮ್ಮ ಪೇರೆಂಟ್ಸ್ ಇಬ್ಬರಿಗೂ ದುಡ್ಡು ಕಳಿಸ್ತಾ ಇದ್ದೀನಿ. ಇವರೇ ನಿಂಗೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಬೇಕಾದ ಅಗತ್ಯ ನಮಗೇನಿದೆ? ನಮ್ಮ ಅವನಿಗೆ ಮದುವೆ ಆಗೋದಕ್ಕೆ ಮುಂಚೆನೆ ಬಲೆಲೆ ಹಾಕೊಂಡು ಆಟ ಆಡಿಸ್ತಾ ಇದೀಯಾ ಎಂದು ಮಾತು ತಿರುಗಿ ಎಲ್ಲರ ಮಧ್ಯೆ ಜಗಳವಾಗುತ್ತೆ. ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ. ಅಲ್ಲಿ ನಡೆಯುತ್ತಿರೋ ವಿಷಯವೆಲ್ಲ ತಿಳಿದುಕೊಂಡು, ಅವನಿಯವರೇ, ನೀವು ಪ್ರತಿ ತಿಂಗಳು ದುಡ್ಡನ್ನು ಮನಿ ಆರ್ಡರ್ ಮಾಡ್ತಾ ಇದ್ದೀರಾ? ಹೌದು ರೀ, ನಮ್ಮ ಅಮ್ಮನವರಿಗೆ ಹಾಗೆ ಇವರು ಕೂಡ ಮನಿ ಆರ್ಡರ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಅವರಿಗೆ ಏನೋ 15,000, ಇವರಮ್ಮಂಗ ಕೂಡ 15,000 ಕಳಿಸ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರೂಫ್ಸ್ ಇದೆಯಾ? ಅವನಿ ಇಲ್ಲ ಎಂದು ಉತ್ತರ ಹೇಳ್ತಾಳೆ. ಸರಿ, ಹಾಗಾದ್ರೆ ನೀವು ಇವರಿಗೆ ಅಲ್ವಾ ಪೋಸ್ಟ್ ಮಾಡ್ತಾ ಇದ್ರಿ? ಪೋಸ್ಟ್ ಆಫೀಸ್ ಅಲ್ಲಿ ನನ್ನ ಸ್ನೇಹಿತೆ ಶಾಂತಿ ಅನ್ನೋ ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಕೆಗೆ ಫೋನ್ ಮಾಡಿದ್ರೆ ವಿಷಯವೆಲ್ಲ ತಿಳಿದೋಗತ್ತೆ ಎಂದು ಅನಾಮಿಕಾ ತಕ್ಷಣ ತನ್ನ ಸ್ನೇಹಿತೆಯಾದ ಶಾಂತಿಗೆ ಫೋನ್ ಮಾಡುತ್ತಾಳೆ. ಹೇಳ ಅನಾಮಿಕಾ. ಶಾಂತಿ, ಕಳೆದ 3 ತಿಂಗಳಲ್ಲಿ ಪಟ್ಟಣದಿಂದ ಶಾರದಾ ಅನ್ನುವವರಿಗೆ ಆಗ್ಲಿ ಇಲ್ಲ ಪ್ರಸಾದ್ ಅನ್ನುವರ ಹೆಸರಿನಲ್ಲಾಗ್ಲಿ ಮನಿ ಆರ್ಡರ್ ಏನಾದ್ರು ಬರ್ತಾ ಇದೆಯಾ? ನನಗೆ ತಿಳಿದ ಹಾಗೆ ಅಂತದ್ದೇನು ಬಂದಿಲ್ಲ. ಆದ್ರೂ ನಾನೊಂದ್ಸಲ ಚೆಕ್ ಮಾಡಿ ಹೇಳ್ತೀನಿ ಎಂದು ಶಾಂತಿ ಚೆಕ್ ಮಾಡಿ ಅಂತಹದ್ದೇನೂ ಇಲ್ಲ ಎಂದು ಅನಾಮಿಕಳಿಗೆ ಹೇಳ್ತಾಳೆ. ಅನಾಮಿಕಾ ಅದೇ ವಿಷಯವನ್ನು ಅವರೆಲ್ಲರಿಗೂ ಹೇಳ್ತಾಳೆ. ಅವನಿ, ಅದಲ್ಲ, ನಾನು ದುಡ್ಡು ಕಳಿಸ್ತಾನೆ ಇದ್ದೀನಿ ಅಂತ ಗಟ್ಟಿಯಾಗಿ ಹೇಳ್ತಾಳೆ. ನೀವ್ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀರಂದ್ರೆ ನೀವು ಮನಿ ಆರ್ಡರ್ ಕಳಿಸ್ತಾ ಇದ್ದೀರಾ ಅಂದ್ರೆ ಅಡ್ರೆಸ್ ಏನಾದ್ರೂ ಚೇಂಜ್ ಆಗಿದೆಯೇನೋ? ಒಂದ್ಸಲ ಅಡ್ರೆಸ್ ಏನಾದ್ರೂ ಇದ್ರ ತೋರಿಸ್ತೀರಾ?
ಅವನಿ ತಕ್ಷಣ ತನ್ನ ಫೋನ್ ತೆಗೆದು ಅವರ ಅಡ್ರೆಸ್ ಅನ್ನು ತೋರಿಸ್ತಾಳೆ. ಅನಾಮಿಕಾ ಪ್ರಸಾದ್ ಅವರಿಗೆ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ನೋಡಿ ಅಂತ ಹೇಳ್ತಾಳೆ. ಅವರು ಎಲ್ಲ ಕರೆಕ್ಟೇ ಇದೆ ಅಂತಾರೆ. ಅನಾಮಿಕಾ ಫೋನ್ ತೆಗೆದುಕೊಂಡು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ ಯಾಕೆ ಬಾರದೇ ಇರುತ್ತೆ? ಒಂದು ಸಲ ಏನು ಅಂದ್ಕೊಳ್ಳದೆ ಇದ್ರೆ ನಿಮ್ಮ ಫೋನ್ ಪೇ ಆರ್ ಗೂಗಲ್ ಪೇ ಓಪನ್ ಮಾಡಿ ತೋರಿಸ್ತೀರಾ? ಅವನಿ ಅನಾಮಿಕಳ ಮಾತಿಗೆ ಬಹಳ ಗಾಬರಿ ಆಗ್ತಾಳೆ. ನನ್ ಫೋನ್ ಪೇ ಯಾಕೆ ನಿಂಗೆ? ಸೆನ್ಸ್ ಇದ್ದೆ ಮಾತಾಡ್ತಾ ಇದ್ಯಾ? ಕಾಮನ್ ಸೆನ್ಸ್ ಇಲ್ಲ ಹಳ್ಳಿಯವರಿಗೆ ಎಂದು ಕೋಪದಿಂದ ಅಲ್ಲಿಂದ ಅವನಿ ಹೊರಟು ಹೋಗುತ್ತಾ ಇರುವಾಗ, ನೀವು ಯಾವ ತಪ್ಪು ಮಾಡದೇ ಇದ್ರೆ ನಿಮ್ಮ ಫೋನ್ ಪೇ ಓಪನ್ ಮಾಡೋದಕ್ಕೆ ಏನಾಗುತ್ತೆ? ಮೈಂಡ್ ಯುವರ್ ಟಂಗ್. ಇಷ್ಟ ಬಂದ ಹಾಗೆ ಮಾತಾಡ್ಬೇಡಿ. ಒಬ್ಬರ ಪರ್ಸನಲ್ ಬಗ್ಗೆ ನೀವ್ಯಾಕೆ ಮಾತಾಡ್ತಾ ಇದ್ದೀರಾ? ಒಂದು ಸಲ ನಿಮ್ಮ ಫೋನ್ ಓಪನ್ ಮಾಡಿ ಹೇಳಿ. ಅನಾಮಿಕಾ ಏನು ಮಾತನಾಡದೆ ತನ್ನ ಫೋನ್ ತಕ್ಷಣ ಓಪನ್ ಮಾಡಿ ಕೊಡುತ್ತಾಳೆ. ಅವನಿ ಆಶ್ಚರ್ಯದಿಂದ ನೋಡ್ತಾಳೆ. ನಾವು ಯಾವ ತಪ್ಪು ಮಾಡದೇ ಇದ್ರೆ ಧೈರ್ಯವಾಗಿರ್ತೀವಿ. ನೀವು ಫೋನ್ ಪೇ ಓಪನ್ ಮಾಡ್ತಾ ಇಲ್ಲ ಅಂದ್ರೆ ಏನೋ ತಪ್ಪು ಮಾಡಿದ್ದೀರಾ. ರಮೇಶ್ ಅವನಿಯ ಕಡೆ ಹಾಗೆ ನೋಡ್ತಾ ಇರ್ತಾನೆ. ಅವನಿಗೆ ಏನು ಮಾಡ್ಬೇಕೋ ಅರ್ಥವಾಗದೆ ಅನಾಮಿಕಳಿಗೆ ಫೋನ್ ಲಾಕ್ ಹೇಳಿ ಫೋನ್ ಕೊಡುತ್ತಾಳೆ. ಅನಾಮಿಕಾ ಫೋನ್ ಪೇ ಓಪನ್ ಮಾಡಿ 3 ತಿಂಗಳ ಹಿಸ್ಟ್ರಿ ಎಲ್ಲವನ್ನು ಹೊರಗಿಡುತ್ತಾಳೆ. ಪ್ರತಿ ತಿಂಗಳು 1ನೇ ತಾರೀಕು ರಮೇಶ್ ಅನ್ನುವ ವ್ಯಕ್ತಿ, ಅಂದ್ರೆ ನೀವೇ ಅಂದ್ಕೋತೀನಿ, ನಿಮ್ಮ ಹತ್ತಿರದಿಂದ 30,000 ರೂಪಾಯಿಗಳು ಈ ಹುಡುಗಿ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ. ಅದೇ ದಿನ ಶಾಂತಕುಮಾರಿ ಅನ್ನುವ ಆಕೆಗೆ 15,000, ಅರವಿಂದ್ ಅನ್ನುವ ವ್ಯಕ್ತಿಗೆ 1 ತಿಂಗಳು 15,000, ಇನ್ನೊಂದು ತಿಂಗಳು 10,000, ಮತ್ತೊಂದು ತಿಂಗಳು 15,000 ಹಾಗೆ ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಚಿಕ್ಕ ಚಿಕ್ಕ ಪೇಮೆಂಟ್ಸ್ ಅಂತ ತುಂಬಾ ಇದೆ. ಮೊದಲು ಅರವಿಂದ್, ಶಾಂತಕುಮಾರಿ ಇವ್ರ್ಯಾರು ಕೇಳಿ? ಶಾಂತಕುಮಾರಿ ಅಂದ್ರೆ ಅವನಿಯವರ ಮದರು. ಮತ್ತೆ ಅರವಿಂದ್ ಅಂದ್ರೆ ಯಾರವನಿ? ಅವನಿ ಗಾಬರಿ ಆಗುತ್ತಾ, ಅಂದ್ರೆ ಅವನು ನನ್ನ ಸ್ನೇಹಿತ. ಅವಾಗವಾಗ ದುಡ್ಡು ಅಗತ್ಯವಾಗ್ತಾ ಇರುತ್ತೆ, ನನ್ನ ಹತ್ರ ತಗೊಂತಾ ಇರ್ತಾನೆ. ಕೇವಲ ತಗೊಂತಾನೆ, ಆದ್ರೆ ತಿರುಗಿ ಕೊಡ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ನನ್ನ ಕೈಗೆ ಅವನು ಕೊಡ್ತಾನೆ ಇರ್ತಾನೆ. ಹಾಗಾದ್ರೆ ಒಳ್ಳೇದೇ. ಪ್ರತಿ ತಿಂಗಳು 1ನೇ ತಾರೀಕು ಅಕೌಂಟಿಗೆ ಕ್ರೆಡಿಟ್ ಆದ 30,000 ಬಿಟ್ಟು ಕ್ರೆಡಿಟ್ ಆಗ್ತಾ ಇರೋ ದುಡ್ಡು ಏನೂ ಇಲ್ಲ. ನೀವಿಲ್ಲೇ ಸಿಕ್ಕಿಬಿದ್ರಿ. ಪ್ರತಿ ತಿಂಗಳು 15,000 ರೂಪಾಯಿಗಳು ಅವ್ರ ಅಮ್ಮಗೆ ಕಳಿಸಿದ್ರೆ ಮಿಕ್ಕ 15,000ದಲ್ಲೇ ಅರವಿಂದ್ಗೆ ಹೊರಟೋಗ್ತಾ ಇದೆ. ಇನ್ನು ಮಿಕ್ಕ ದುಡ್ಡು ನಿಮ್ಮ ಅಮ್ಮನವರಿಗೆ ಎಲ್ಲಿಂದ ತಗೊಂಡ್ಬರ್ತಾರೆ ಹೇಳಿ? ಅವಳೇನಾದ್ರೂ ಕೆಲಸ ಮಾಡ್ತಾಳಾ? ಒಂದು ವೇಳೆ ಮಾಡಿದ್ರು ಅಮೌಂಟ್ ಕ್ರೆಡಿಟ್ ಆಗ್ಬೇಕಲ್ಲ, ಆದ್ರೆ ಆಗ್ತಾ ಇಲ್ಲ. ಈ ದಿನದಲ್ಲಿ ಯಾರು ಸಂಬಳದ ದುಡ್ಡು ಕೈಗೆ ಕೊಡ್ತಾ ಇಲ್ವಲ್ಲ ಎಂದು ಹೇಳಿದ್ದರಿಂದ ಇನ್ನು ಅವನಿಗೆ ರಮೇಶನ್ಗೂ ಬಹಳ ದೊಡ್ಡ ಜಗಳ ನಡೆಯುತ್ತೆ. ಅವನಿ ಒಂದು ಫ್ರಾಡ್ ಎಂದು ಅರ್ಥವಾಗಿ ಹೋಗುತ್ತೆ. ಅವಳ ಜೀವನದಲ್ಲಿ ರಮೇಶ್ ಅಲ್ಲದೆ ಅರವಿಂದ್ ಅನ್ನುವ ವ್ಯಕ್ತಿ ಇದ್ದಾನೆ ಎಂದು ತಿಳಿಯುತ್ತೆ. ನಾನು ನಂಬಿದಕ್ಕೆ ನನ್ಗೆ ಬಹಳ ಬುದ್ಧಿ ಹೇಳ್ದೆ. ನಿನ್ನಂತವರನ್ನ ನಿಜಕ್ಕೂ ನಂಬಾರ್ದು ಅಂತ ನಿರೂಪಿಸಿದೆ. ನಿನ್ನ ಮಾಯದಲ್ಲೇ ಬಿದ್ದು ನಮ್ಮ ಅಮ್ಮ ಅಪ್ಪನ ಬಿಟ್ಟುಬಿಟ್ಟೆ. ಅವನಿ ತನ್ನ ತಪ್ಪೆಲ್ಲ ಹೊರಗೆ ಬಂದಿದ್ದಕ್ಕೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ. ನಾವಿಲ್ಲಿಂದ ಹೊರಟು ಹೋಗೋಣ. ಇನ್ಯಾವತ್ತೂ ನಾನು ಯಾರ ಮಾತನ್ನು ಕೇಳಲ್ಲ. ನಿಮ್ಮನ್ನು ಬಹಳ ಚೆನ್ನಾಗಿ ಪ್ರೇಮದಿಂದ ನೋಡ್ಕೋತೀನಿ ಎಂದು ಅವರನ್ನ ತಬ್ಬಿಕೊಂಡು ಅಳುತ್ತಾನೆ. ತಂದೆ ತಾಯಿ ಕೂಡ ಬಹಳ ದುಃಖದಿಂದ ಅವನನ್ನ ಸಮಾಧಾನಿಸುತ್ತಾರೆ. ಅನಾಮಿಕಾ, ನಮ್ಮನ್ನು ಒಂದಾಗಿ ಮಾಡಿದ್ದಕ್ಕೆ ಬಹಳ ಕೃತಜ್ಞತೆ ಅಮ್ಮ. ನಾವಿಲ್ಲಿಂದ ಹೊರಟೋಗ್ತೀವಿ. ಆದ್ರೆ ನೀನು ಮಾತ್ರ ನಮ್ಮನೆಗೆ ಪ್ರತಿದಿನ ಬರ್ತಾ ಇರ್ಬೇಕು. ಇಲ್ಲ ಅಂತ ಮಾತ್ರ ಅನ್ಬೇಡ. ತಪ್ಪದೇ ಬರ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ರಮೇಶ್ ಅವರೆಲ್ಲ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ಅವಾಗವಾಗ ಶಾರದಾ ಅವರ ಮನೆಗೆ ಹೋಗ್ತಾ ಇರ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಶಾರದಾ ಅವರಿಗೆ ಅನಾಮಿಕಳ ಬುದ್ಧಿವಂತಿಕೆ, ಆಕೆಯ ನಡವಳಿಕೆ ತುಂಬಾ ಚೆನ್ನಾಗಿ ಹಿಡಿಸುತ್ತೆ. ಆಕೆಯನ್ನು ಹೇಗಾದರೂ ಮನೆಯ ಸೊಸೆ ಮಾಡಿಕೊಳ್ಳಬೇಕು ಎಂದು ಇಬ್ಬರು ಬಹಳ ಗಟ್ಟಿಯಾಗಿ ನಿರ್ಣಯಿಸಿಕೊಳ್ಳುತ್ತಾರೆ. ಅನಾಮಿಕಾ ಬಂದಾಗ ಆ ವಿಷಯದ ಬಗ್ಗೆ ಖಚಿತವಾಗಿ ಮಾತನಾಡಬೇಕು ಅಂದ್ಕೋತಾರೆ. ಆ ದಿನ ಅನಾಮಿಕಾ ಮನೆಗೆ ಬಂದೇ ಬರ್ತಾಳೆ. ಅನಾಮಿಕಾ, ನಮ್ಗೊಂದು ಆಸೆ ಇದೆ, ಅದನ್ನ ಹೇಗಾದ್ರೂ ನೀನೇ ತೀರಿಸ್ಬೇಕು. ಮೊದ್ಲು ವಿಷಯವೇನೋ ಹೇಳಿ. ನಮ್ ಮಗನ ನೀನು ಮದುವೆ ಮಾಡ್ಕೋಬೇಕು. ನೀನು ನಮ್ ಮನೆಗೆ ಸೊಸೆಯಾಗಿ ಬರ್ಬೇಕಮ್ಮ, ಅದೇ ನನ್ನ ಆಸೆ. ಇಲ್ಲ ಅಂತ ಮಾತ್ರ ಅನ್ಬೇಡ. ಒಂಟಿಯಾಗಿರುವ ನಿಂಗೆ ಕೂಡ ಕುಟುಂಬ ಬರುತ್ತೆ ಅನಾಮಿಕಾ. ಇಂತಹ ಬುದ್ಧಿವಂತ ಹುಡುಗಿ, ಅಂದವಾದ ಹುಡುಗಿನ ರಮೇಶ್ಗೆ ನಾವು ಎಲ್ಲಿಂದ ತಗೊಂಬರಲ್ಲ. ದಯವಿಟ್ಟು ನೀನು ಇಲ್ಲ ಅಂತ ಮಾತ್ರ ಅನ್ಬೇಡಮ್ಮ. ಇಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ. ಯಾರು ಬಿಟ್ಬಿಟ್ರು ಅನಾಮಿಕಳನ್ನು ಮಾತ್ರ ನಾನ್ ಬಿಡಲ್ಲ. ಬಲವಂತವಾದ್ರೂ ಸರಿ, ಆಕೆ ಕುತ್ತಿಗೆಯಲ್ಲಿ ತಾಳಿ ಕಟ್ತೀನಿ. ಅಷ್ಟಾಗತ್ಯ ಬರಲ್ಲ ಬಿಡಿ, ನಾನೇ ತಲೆ ತೆಗಿಸಿ ತಾಳಿ ಕಟ್ಟಿಸ್ಕೊತೀನಿ. ಆದ್ರಿಂದ ಅನಾಮಿಕಾ ಮಾತಿಗೆ ಅವರೆಲ್ಲರೂ ಬಹಳ ಸಂತೋಷ ಪಡುತ್ತಾರೆ. ಅನಾಮಿಕಾ ಅವರ ಮದುವೆ ಬಹಳ ಘನವಾಗಿ ನಡೆಯುತ್ತದೆ. ಜಾಣೆಯಾದ ಅಂದವಾದ ಹುಡುಗಿ ಅವರ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಎಂದು ಶಾರದಾ ಪ್ರಸಾದ್ ಬಹಳ ಸಂತೋಷದಿಂದಿರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಅವನಿ ಇಬ್ಬರು ಕೂಡ ಪಿಕಲ್ಸ್ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತೆ, ದುಡ್ಡು ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ಒಂದು ದಿನ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ,
ಏನ್ ಬೇಕಂದ್ರು ಪ್ರತಿ ಚಿಕ್ಕ ವಿಷಯಕ್ಕೂ ದುಡ್ಡು ನಮ್ಮ ಅತ್ತೆನೇ ಕೇಳಿ ತಗೋಬೇಕಾಗಿ ಬರುತ್ತೆ. ನಾವು ವ್ಯಾಪಾರ ಮಾಡೋದೇನೋ, ಆಕೆಗೆ ದುಡ್ಡು ಕೊಡೋದೇನೋ, ಮತ್ತೆ ನಮಗೇನಾದ್ರೂ ಅಗತ್ಯ ಬಿದ್ರೆ ಆಕೆನೇ ಕೇಳೋದೇನೋ. ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ. ಇನ್ನು ಮೇಲಿಂದ ರೂಟು ಬದಲಾಯಿಸಬೇಕು, ಏನೋ ಒಂದು ಇದ್ರ ಬಗ್ಗೆ ಆಲೋಚಿಸಬೇಕು ಎಂದು ತನ್ನಲ್ಲಿ ತಾನು ಆಲೋಚಿಸುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಅವನಿ, ಇನ್ನೇನು ಆಲೋಚಿಸ್ತಾ ಇದ್ಯಾ? ಉಪ್ಪಿನಕಾಯಿ ಎಲ್ಲ ಆಗೋಗಿದೆ. ಈ ದಿನ ಉಪ್ಪಿನಕಾಯಿ ತಯಾರು ಮಾಡ್ಬೇಕು. ಮೊದಲು ಮಾರ್ಕೆಟ್ಗೆ ಹೋಗಿ ನಮ್ಗೆ ಬೇಕಾದ ಸಾಮಾನೆಲ್ಲ ತರೋಣ ಬಾ. ಅದಕ್ಕೆ ಅವನಿ ಸರಿ ಎನ್ನುತ್ತಾಳೆ. ಇನ್ನು ಇಬ್ಬರು ಸೇರಿ ಮಾರ್ಕೆಟ್ಗೆ ಹೋಗುತ್ತಾರೆ. ಅವರಿಗೆ ಬೇಕಾದ ಚಿಕನ್ ಮಟನ್ ಎಲ್ಲವನ್ನು ತೆಗೆದುಕೊಂಡು ತಿರುಗಿ ಮನೆಗೆ ಹೋಗುತ್ತಾರೆ. ಇನ್ನು ಗಡಿಬಿಡಿಯಿಂದ ಪಿಕಲ್ಸ್ ತಯಾರಿ ಮಾಡ್ತಾ ಇರ್ತಾರೆ. ತಯಾರಿ ಎಲ್ಲ ಪೂರ್ತಿಯಾದ ನಂತರ ಅನಾಮಿಕಾ, ಅವನಿ ಇದೆಲ್ಲ ಜೋಡಿಸ್ತಾ ಇರೋ, ನಾನು ಈಗಲೇ ಬರ್ತೀನಿ. ಸರಿ ಅಕ್ಕ ಎಂದು ಅದನ್ನು ಜೋಡಿಸುತ್ತಾ ಇರ್ತಾಳೆ ಅವನಿ. ಆಗಲೇ ಅವಳಿಗೆ ಒಂದು ಆಲೋಚನೆ ಬರುತ್ತೆ. ತಕ್ಷಣ ಒಳಗಡೆಗೆ ಹೋಗಿ ಬೇರೆ ಪಾತ್ರೆ ತೆಗೆದುಕೊಂಡು ಬಂದು ಸ್ವಲ್ಪ ಉಪ್ಪಿನಕಾಯನ್ನು ಆ ಪಾತ್ರೆಯಲ್ಲಿ ಇಟ್ಟು ಏನೋ ತಿಳಿಯದ ಹಾಗೆ ತನ್ನ ರೂಮಿನಲ್ಲಿಟ್ಟು ತಿರುಗಿ ಬರುತ್ತಾಳೆ. ಇನ್ನು ಅಲ್ಲಿರುವ ಉಪ್ಪಿನಕಾಯಿ ಎಲ್ಲ ಜೋಡಿಸ್ತಾ ಇರ್ತಾಳೆ. ಅದೆಲ್ಲ ಪೂರ್ತಿಯಾದ ನಂತರ ಅನಾಮಿಕಾ, ಸರಿ ನಾನು ಶಾಪ್ಗೆ ಹೋಗ್ತೀನಿ, ನೀನು ಕೂಡ ಬೇಗ ಬಂದ್ಬಿಡು. ಸರಿ ಅಕ್ಕ ಅನ್ನುತ್ತಾಳೆ ಅವನಿ. ಇನ್ನು ಅನಾಮಿಕಾ ಉಪ್ಪಿನಕಾಯಿ ತೆಗೆದುಕೊಂಡು ಶಾಪ್ಗೆ ಹೊರಡುತ್ತಾಳೆ. ಅದು ಗಮನಿಸಿದ ತಕ್ಷಣ ತನ್ನ ರೂಮಿಗೆ ಹೋಗಿ ತನ್ನ ಸ್ನೇಹಿತೆಯಾದ ಶಾಂತಿಗೆ ಫೋನ್ ಮಾಡ್ತಾಳೆ. ಶಾಂತಿ, ನೀ ಮನೇಲೇ ಇದೆಯಾ? ಹೌದು, ಮನೇಲೇ ಇದ್ದೀನಿ. ಸರಿ, ನಾನು ಒಂದು 10 ನಿಮಿಷದಲ್ಲಿ ನಿಮ್ ಮನೆಗೆ ಬರ್ತೀನಿ. ನಿನ್ ಜೊತೆ ಕೆಲ್ಸ ಇದೆ, ಎಲ್ಲಿಗೂ ಹೋಗ್ಬೇಡ. ಅದಕ್ಕೆ ಶಾಂತಿ ಸರಿ ಎಂದು ಹೇಳುತ್ತಾಳೆ. 10 ನಿಮಿಷದ ನಂತರ ಪಕ್ಕದಲ್ಲಿಟ್ಟ ಉಪ್ಪಿನಕಾಯಿ ಎಲ್ಲವನ್ನು ತೆಗೆದುಕೊಂಡು ಅವನಿ ಶಾಂತಿ ಮನೆಗೆ ಹೊರಡುತ್ತಾಳೆ. ಇನ್ನು ಇದು ಹೀಗಿರುವಾಗ ಅನಾಮಿಕಾ ಅಲ್ಲಿ ಅವನಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಕಸ್ಟಮರ್ಸ್ ಬರೋಕೆ ಶುರುವಾಗಿದ್ದರಿಂದ ಅವಳು ಆ ಗಡಿಬಿಡಿಯಲ್ಲಿ ಬೀಳುತ್ತಾಳೆ. ಅವನಿ ತನ್ನ ಸ್ನೇಹಿತೆ ಹತ್ರ ಹೋಗುತ್ತಾಳೆ. ಅಲ್ಲಿ ಶಾಂತಿ, ಏನೇ ಈ ಉಪ್ಪಿನಕಾಯಿ ಎಲ್ಲ ನನಗಾಗಿ ಉಚಿತವಾಗಿ ತಂದ್ಯಾ ಏನೋ? ಅದೆಲ್ಲ ಏನೂ ಇಲ್ಲ ಹೊರತು ನಿನ್ಗೊಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ಹೇಳೋಣ ಅಂತ ಇಲ್ಲಿಗೆ ಬಂದೆ. ಏನ್ ಬಿಸ್ನೆಸ್ ಎಂದು ಕೇಳುತ್ತಾಳೆ ಶಾಂತಿ. ಆಗ ಅವನಿ, ಏನಿಲ್ಲ, ಈ ಉಪ್ಪಿನಕಾಯಿ ಎಲ್ಲ ನೀನು ಆನ್ಲೈನ್ ನಲ್ಲಿ ಬಿಸ್ನೆಸ್ ಮಾಡ್ಕೋ. ಅದರಲ್ಲಿ ಬಂದಿದ್ದರಲ್ಲಿ 40% ನಿಂಗೆ, 60% ನಂಗೆ. ಏನಂತ್ಯಾ? ಇದೇನೋ ಚೆನ್ನಾಗಿದೆಯಲ್ಲ. ಸರಿ ಅಂತೀನಿ. ಇನ್ನೇನಂತೀನಿ ಅಂದ್ರೆ, ಈಗ ಮಾರುವ ರೇಟಿಗಿಂತ ಹೆಚ್ಚಿನ ರೇಟ್ ಹಾಕಿ ಮಾರು, ಆಗಲೇ ನಮಗೆ ಜಾಸ್ತಿ ಲಾಭ ಬರುತ್ತೆ. ಅದೇ ವಾಟ್ಸ್ಆಪ್ ನಂಬರ್ ನಂದೇ ಕೊಡು, ನಿನ್ ಫೋನ್ ಅಲ್ಲಿ ಕೂಡ ಅದೇ ಲಾಗಿನ್ ಮಾಡ್ಕೋ. ಇಬ್ರು ಒಂದೇ ನಂಬರ್ ಯೂಸ್ ಮಾಡೋಣ. ನೀನು ಬಿಸ್ನೆಸ್ ಮಾಡು. ಕೆಲವು ಕಸ್ಟಮರ್ಸ್ ಹತ್ರ ನಾನ್ ಮಾತಾಡ್ತೀನಿ, ಕೆಲವರ ಹತ್ರ ನೀನ್ ಮಾತಾಡಬಹುದು. ಅದಕ್ಕೆ ಶಾಂತಿ ಸರಿ ಅನ್ನುತ್ತಾಳೆ. ಅವನಿ ತನಗೆ ಎಚ್ಚರಿಕೆ ಹೇಳಿ, ರೇಟ್ ಕೂಡ ಹೇಳಿ, ತಿಂಗಳಿಗೆ 2 ಸಲ ಹೀಗೆ ಕೊಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೊರಟು ಹೋಗುತ್ತಾಳೆ. ಏನಾಯ್ತು ಅವನಿ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ? ಅದಕ್ಕೆ ಅವನಿ ಏನೋ ನೆಪ ಹೇಳುತ್ತಾಳೆ. ಇನ್ನು ಇಬ್ಬರು ವ್ಯಾಪಾರ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾಂತಿ ಮಾಡ್ತಾ ಇರುವ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆದಿದ್ದರಿಂದ ಆನ್ಲೈನ್ ನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗೇ ಇರುತ್ತೆ. ಅದರಿಂದ ಬಂದ ದುಡ್ಡನ್ನು ಶಾಂತಿ ಅವನಿ ಇಬ್ರು ತಗೋತಾ ಇರ್ತಾರೆ. ಅವನಿ ಆ ದುಡ್ಡನ್ನು ಯಾರಿಗೂ ತಿಳಿಯದ ಹಾಗೆ ಎತ್ತಿಡ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅವನಿ ಅನಾಮಿಕಾ ಇಬ್ಬರು ಅವರ ಪಿಕಲ್ ಶಾಪ್ ಅಲ್ಲಿ ಇರುವಾಗ ಶಾಂತಿಯಿಂದ ಫೋನ್ ಬರುತ್ತೆ. ಅವನಿ ಫೋನ್ ಬರುತ್ತಲೇ ಪಕ್ಕಕ್ಕೆ ಹೋಗುತ್ತಾಳೆ. ಅಲ್ಲಿ ಫೋನ್ ಅಲ್ಲಿ ಏನ್ ಶಾಂತಿ, ಈ ಟೈಮಲ್ಲಿ ಫೋನ್ ಮಾಡ್ದ್ಯಾ? ಏನಾದ್ರೂ ಇದ್ರೆ ಮೆಸೇಜ್ ಮಾಡ್ಬೋದಲ್ಲ. ನಿನಗೆ ಎಷ್ಟು ಮೆಸೇಜ್ ಮಾಡ್ದೆ? ನೀನೇನೋ ಆನ್ಲೈನ್ ಅಲ್ಲಿ ಇಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನೋಡು, ಬಹಳ ಜನ ಕಸ್ಟಮರ್ಸ್ ಚಿಕನ್ ಪಿಕಲ್ಸ್ ತುಂಬಾ ರೇಟ್ ಇದೆ, ಅದಕ್ಕೆ ಬೇಡ ಅಂತ ಇದ್ದಾರೆ. ಮತ್ತೆ ಕೆಲವರಂತೂ ಅವರು ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಉತ್ತರ ಹೇಳಲಾರ್ದೆ ಹೋಗ್ತಿದ್ದೀನಿ ಹೊರತು ಏನಕ್ಕಾದ್ರೂ ಒಳ್ಳೇದು. ನಾವು ರೇಟ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು ಅಂದ್ಕೋತೀನಿ. ಅವರೆಲ್ಲರಿಗೂ ಉತ್ತರ ನೀನ್ ಹೇಳದ ಇದ್ರೆ ನಾನ್ ಹೇಳ್ತೀನಿ ಅಷ್ಟೇ ಹೊರತು ರೇಟ್ ಕಡಿಮೆ ಮಾಡಿದ್ರೆ ನಮ್ಗೆ ಏನು ಲಾಭವಿರಲ್ಲ. ನಿಂಗೆ ಅರ್ಥವಾಗುತ್ತಾ? ಏನೋ ಅಮ್ಮ, ನಿನ್ನಿಷ್ಟ. ನಾನಂತೂ ಉತ್ತರ ಹೇಳಲಾರೆ, ನೀನೇ ಉತ್ತರ ಹೇಳ್ಕೊ ಎಂದು ಫೋನ್ ಕಟ್ ಮಾಡುತ್ತಾಳೆ. ಇನ್ನು ತಕ್ಷಣ ಅವನಿ ತನ್ನ ಮೊಬೈಲ್ ಡೇಟಾವನ್ನು ಆನ್ ಮಾಡಿ ಯಾರಾದರೂ ತನ್ನ ಪಿಕಲ್ಸ್ ಹೆಚ್ಚು ರೇಟ್ ಇದೆ ಎಂದು ಮೆಸೇಜ್ ಇಟ್ಟಿದ್ದಾರೋ ಅವರಿಗೆ ವಾಯ್ಸ್ ಮೆಸೇಜ್ ಇಡೋದಿಕ್ಕೆ ಶುರು ಮಾಡುತ್ತಾಳೆ. ನೀವು ಉಪ್ಪಿನಕಾಯಿ ಬಗ್ಗೆ ಹೆಚ್ಚು ಮಾತಾಡಬೇಡಿ, ನಾವು ರೀಸನಬಲ್ಸ್ ರೇಟ್ಗೆ ಕೊಡ್ತಾ ಇದೀವಿ. ಅದನ್ನ ಕೂಡ ಕೊಳ್ಳಲಾರ್ದೆ ಇರೋರಿದ್ದಾರ ಹೇಳಿ? ಇದನ್ನು ಕೂಡ ಕೊಂಡ್ಕೊಳ್ದೇ ಇದ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗ ಅರ್ಥವಾಗ್ತಿಲ್ಲ ಎಂದು ಇಷ್ಟ ಬಂದ ಹಾಗೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ 2 ದಿನ ಕಳೆಯುತ್ತದೆ. ತಾನಿಟ್ಟ ಆಡಿಯೋಗಳನ್ನೆಲ್ಲ ಸೇವ್ ಮಾಡಿಕೊಂಡು ಇಬ್ಬರು ವ್ಯಕ್ತಿಗಳು ಅವನಿಯನ್ನು ಹುಡುಕಿಕೊಂಡು ಅವರ ಶಾಪ್ ಹತ್ರ ಬರುತ್ತಾರೆ. ಆ ಸಮಯದಲ್ಲಿ ಅವನಿ ಶಾಪ್ ಅಲ್ಲಿ ಇರುವುದಿಲ್ಲ, ಅನಾಮಿಕಾ ಒಬ್ಬಳೇ ಇರ್ತಾಳೆ. ಅನಾಮಿಕಾ ಪಿಕಲ್ಸ್ ಅಂದ್ರೆ ನೀನೇ ಅಲ್ವಾ? ನಿನಗಿಷ್ಟ ಬಂದ ಹಾಗೆ ಹೀಗೆ ಮೆಸೇಜ್ ಇಡೋದು ಏನು ಇದು ಸರಿಯಾದ ಪದ್ಧತಿನಾ? ಆ ಮಾತಿಗೆ ಅನಾಮಿಕಾ ಆಶ್ಚರ್ಯ ಹೋಗಿ, ಏನ್ ನಡೀತು? ಯಾಕೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ನನಗೇನು ಅರ್ಥವಾಗ್ತಿಲ್ಲ ಅನ್ನುತ್ತಾಳೆ. ಇಲ್ಲಿ ನೋಡಿ, ನೀವೇ ಅಲ್ವಾ ನನ್ ಜೊತೆ ಚಾಟ್ ಮಾಡಿದ್ದು? ತಗೊಳ್ಳಿ ನಿಮ್ಮ 2ನೇ ನಂಬರ್ ಎಂದು ಆ ಚಾಟಿಂಗ್ ನ ಆಡಿಯೋಸ್ ನ ಎಲ್ಲ ಕೇಳಿಸುತ್ತಾನೆ.
ಇದು ನನ್ನ ನಂಬರ್ ಅಲ್ಲ ರೀ, ಇನ್ನು ನನ್ನ ತಂಗಿದು. ಅವನಿದು. ಆಕೆ ಹಾಗೆ ಮಾಡಿದ್ದಾಳೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯವಾಗಿದೆ. ಒಂದು ನಿಮಿಷವಿರಿ ಎಂದು ಅವರ ಹತ್ತಿರ ಹೇಳಿ ಅವನಿಗೆ ಕಾಲ್ ಮಾಡುತ್ತಾಳೆ. ಅವನಿ ಗಾಬರಿಯಿಂದ ಅಲ್ಲಿಗೆ ಬರುತ್ತಾಳೆ. ಆಕೆ ಬರುವ ಒಳಗೆ ಅಲ್ಲಿರುವ ರೇಟ್ಸ್ ಗಳನ್ನೆಲ್ಲ ನೋಡುತ್ತಾನೆ. ಅವನಿ ಅಲ್ಲಿಗೆ ಬಂದಿದ್ದರಿಂದ ಅವೆಲ್ಲವನ್ನು ತೋರಿಸುತ್ತಾ ಆಕೆಯನ್ನ ಬೈಯಲಿಕ್ಕೆ ಶುರು ಮಾಡುತ್ತಾನೆ. ಅನಾಮಿಕಾ ಅವನನ್ನು ತಡೆ ಹಿಡಿದು ಹೀಗನ್ನುತ್ತಾಳೆ, ನೋಡಿ, ನಮಗೆ ಕೊಟ್ಟ ರೇಟು, ಇಲ್ಲಿ ಬೋರ್ಡ್ ಮೇಲೆ ಇಟ್ಟ ರೇಟು ಎಷ್ಟು ವೇರಿಯೇಷನ್ ಇದೆಯೋ ನೋಡಿ. ಜನರನ್ನ ಯಾಕೆ ಹೀಗೆ ಮೋಸ ಮಾಡ್ತಾ ಇದ್ದೀರಾ? ಆ ಮಾತಿಗೆ ಅವನಿ ಬಹಳ ಕೋಪದಿಂದ, ನೋಡಿ, ತಪ್ಪು ಮಾಡಿದ್ದು ನಾನು, ನಮ್ಮ ಅಕ್ಕ ಅನಾಮಿಕಂಗೆ ಎಂತಹ ಸಂಬಂಧನೂ ಇಲ್ಲ ಎಂದು ಗಟ್ಟಿಯಾಗಿ ಉತ್ತರ ಹೇಳ್ತಾಳೆ. ಆ ಮಾತಿಗೆ ಅವರು ಆಕೆ ಕಡೆ ಕೋಪದಿಂದ ನೋಡ್ತಾ ಇರ್ತಾರೆ. ನಡೆದಿದ್ದೇನೋ ನಡೆದು ಹೋಯ್ತಿರಿ. ನಮ್ ಹುಡುಗಿ ಬಗ್ಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಗೇನ್ ಬೇಕು ತಗೊಂಡ್ ಹೋಗಿ. ಕೇವಲ ನೀವು ರುಚಿಕರವಾದ ಉಪ್ಪಿನಕಾಯಿ ಮಾಡ್ತೀರಿ ಅನ್ನೋ ಉದ್ದೇಶದಿಂದ ಈ ವಿಷಯ ನಿಲ್ಲೇ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ 4ರಲ್ಲಿ ಇಟ್ಟು ನಿಮ್ಮ ಮರ್ಯಾದೆ ತೆಗಿತಾ ಇದ್ವಿ. ಹಾಗೆ ನಿಮ್ಮ ಬಿಸ್ನೆಸ್ ಎಲ್ಲ ಮುಚ್ಚೋಗ್ತಾ ಇತ್ತು. ದಯವಿಟ್ಟು ಆ ವಿಷಯ ಬಿಟ್ಬಿಡಿ. ನಿಮ್ಗೇನ್ ಬೇಕೋ ತಗೊಂಡ್ ಹೋಗಿ ಎಂದು ಅಂದಿದ್ದರಿಂದ ಅವರಿಗೆ ಬೇಕಾದನ್ನೆಲ್ಲ ತೆಗೆದುಕೊಂಡು ದುಡ್ಡು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೋಗುತ್ತಾ ಕಸ್ಟಮರ್, ನೋಡು, ನಿಮ್ ಅಕ್ಕನ್ ನೋಡಿ ಬುದ್ಧಿ ಕಲ್ತ್ಕೋ. ಹೀಗೆ ಅಕ್ರಮವಾಗಿ ಸಂಪಾದಿಸಬೇಕು ಅನ್ನುವ ಆಲೋಚನೆ ಬಿಟ್ಬಿಡು. ಬಾಯಿಗೆ ಬಂದ ಹಾಗೆ ಮಾತಾಡೋದು ಒಳ್ಳೇದಲ್ಲ ಅಂತ ತಿಳ್ಕೊ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ತಕ್ಷಣ ಆ ಅಂಗಡಿಯನ್ನು ಮುಚ್ಚಿ ಅವನಿಯನ್ನು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮನೆ ಹತ್ತಿರ ಅವರೆಲ್ಲರೂ ಕೂಡ ಏನ್ ನಡೀತೋ ಅನ್ನೋ ಹಾಗೆ ನೋಡ್ತಾ ಇರ್ತಾರೆ. ಆಗ ಅನಾಮಿಕಾ ಅಲ್ಲಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಅದೆಲ್ಲ ಕೇಳಿ ಅವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಅತ್ತಿ ಶಾರದಾ, ಅವನಿ, ಇಂಥ ಕೆಲಸ ಯಾಕೆ ಮಾಡ್ಬೇಕನ್ಸ್ತಮ್ಮ? ಯಾಕೆ ಹೀಗೆ ಮನೆಯವ್ರನ್ನ ಮೋಸ ಮಾಡ್ಬೇಕು ಅನ್ಕೊಂಡೆ? ಬಂದವರು ಒಳ್ಳೆಯವರಾಗಿದ್ರಿಂದ ಹಾಗೆ ಬಿಟ್ಬಿಟ್ರು ಹೊರತು ಸರಿ ಹೋಯ್ತು. ಇನ್ನೊಬ್ರಾದ್ರೆ ನಮ್ಮ ವ್ಯಾಪಾರನೆಲ್ಲ ಹಾಳು ಮಾಡ್ತಾ ಇದ್ರು. ಅತ್ತೆ, ಇದೆಲ್ಲ ನಿಮ್ಮಿಂದಲೇ ನಡೆದಿದ್ದು. ಕಷ್ಟಪಡೋದು ನಾವು, ಸಂಪಾದಿಸುವುದು ನಾವು, ದುಡ್ಡು ಮಾತ್ರ ನೀವು ತಗೋತಾ ಇರ್ತೀರಾ. ಅಂತದ್ದು ನಮ್ಗೆ ಹೇಗೆ ಅನ್ಸುತ್ತೆ? ನಮಗೂ ಚಿಕ್ಕ ಚಿಕ್ಕ ಆಸೆಗಳಿರುತ್ತಲ್ಲ, ಅದನ್ನೆಲ್ಲ ತೀರ್ಸೋದಿಕ್ಕೆ ನೀವು ಆಲೋಚಿಸ್ತಾ ಇರ್ತೀರಾ. ಪ್ರತಿ ರೂಪಾಯಿ ನಿಮ್ಮನ್ನ ಕೇಳ್ಬೇಕು ಅಂದ್ರೆ ನಮ್ಗೆ ಕಷ್ಟವಾಗಿ ಇರುತ್ತಲ್ಲ. ಇಷ್ಟರಲ್ಲಿ ಅವನಿ ಗಂಡ ಮಹೇಶ್ ಅಲ್ಲಿಗೆ ಬರುತ್ತಾನೆ. ಸ್ವಲ್ಪವೇನ ಬುದ್ಧಿ ಇಟ್ಕೊಂಡ್ ಮಾತಾಡ್ತಾ ಇದ್ಯಾ? ನಮ್ಮಮ್ಮಂಗೆ ಹೀಗೆ ಮಾತಾಡ್ತೀಯಾ? ಮೇಲಾಗಿ ಎದುರುತ್ರ ಹೇಳ್ತೀಯಾ? ನೀನು ಮಾಡಿದ್ದೆ ತಪ್ಪು ಕೆಲ್ಸ ಎಂದು ಆಕೆಯನ್ನು ಬೈಯುತ್ತಾನೆ. ಮಹೇಶು, ಒಂದ್ ನಿಮಿಷ ನಿಲ್ಸಪ್ಪ. ಆ ಹುಡುಗಿ ಹೇಳಿದ್ರಲ್ಲೂ ಕೂಡ ನಿಜವೇ ಇದೆ ಅಲ್ಲ. ಕಷ್ಟಪಡ್ತಾ ಇರೋದವರು, ದುಡ್ಡು ಮಾತ್ರ ನಾನೇ ತಗೋತಾ ಇದ್ದೀನಿ. ಅದು ಕೂಡ ಸರಿಯಾದ್ದಲ್ವಲ್ಲ. ನನಗೆ ಆ ವಿಷಯ ಈಗ್ಲೇ ಅರ್ಥವಾಯ್ತು. ಅಲ್ಲಿರುವವರೆಲ್ಲ ಹಾಗೆ ನೋಡ್ತಾ ಇರ್ತಾರೆ. ಅತ್ತಿ, ನೀವ್ ಹಾಗೆ ಮಾತಾಡ್ಬೇಡಿ. ದುಡ್ಡನ್ನ ಹೇಗೆ ಉಳಿತಾಯ ಮಾಡ್ಬೇಕು ನಮಗಿಂತ ಹೆಚ್ಚಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ದುಡ್ಡನ್ನ ನಿಮ್ ಕೈಲಿ ಇಡ್ತಾ ಇದ್ದೀನಿ. ನಮ್ ಹತ್ರ ಇದ್ರೆ ವೃಥ ಆಗತ್ತೆ ಅಂತ. ನೀನು ಅರ್ಥ ಮಾಡಿಕೊಂಡ ಹಾಗೆ ಅವನೇ ಅರ್ಥ ಮಾಡಿಕೊಳ್ಳಲಾರ್ದೆ ಹೋದ್ಲು. ಇಷ್ಟು ದೂರ ಬಂದಳು, ಆದ್ರಿಂದ ಒಂದ್ ನಿಮಿಷ ನಿಲ್ಲಿ ಎಂದು ಒಳಗಡೆಗೆ ಹೋಗಿ ಬಂಗಾರದ ಒಡವೆಗಳು, ಬಟ್ಟೆ ತಗೊಂಡು ಬರ್ತಾಳೆ. ಅದೆಲ್ಲವನ್ನು ತೋರಿಸುತ್ತಾ, ನೋಡಮ್ಮ ಅವನಿ, ಅನಾಮಿಕಾ, ನಿಮ್ಮಿಬ್ಬರಿಗಾಗಿ ರೇಷ್ಮೆ ಸೀರೆ ಒಡವೆ ತಗೊಂಡಿದ್ದೀನಿ. ನಿಮ್ಮಿಬ್ಬರ ಹುಟ್ಟಿದ ಹಬ್ಬ ಒಂದೇ ದಿನ ಬರುತ್ತೆ. ಆದ್ರಿಂದ ನಿಮ್ಮಿಬ್ಬರಿಗೂ ಬಹುಮಾನವಾಗಿ ಕೊಡ್ಬೇಕು ಅಂತ ಎತ್ತಿಟ್ಟೆ. ಅಷ್ಟೇ ಹೊರತು ನಿಮ್ ದುಡ್ಡನ್ನ ನಾನು ಸ್ವಾರ್ಥಕ್ಕಾಗಿ ಉಪಯೋಗಿಸಿಲ್ಲ. ನಾನು ಕಷ್ಟಪಡುವ ಸ್ಥಿತಿಯಲ್ಲಿಲ್ಲ. ಆದ್ರಿಂದ ನಿಮ್ ಜೊತೆ ಕೆಲಸ ಮಾಡಲಾರ್ದೆ ಹೋಗ್ತಾ ಇದ್ದೀನಿ. ಅಷ್ಟೇ ಹೊರತು ಮತ್ತೇನು ಉದ್ದೇಶವಿಲ್ಲಮ್ಮ. ಆ ಮಾತನ್ನು ಕೇಳಿದ ನಂತರ ಅವನಿ ಬಹಳ ದುಃಖ ಪಡುತ್ತಾ ಹೀಗಂತಾಳೆ, ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನು ಅನಾಮಿಕಳ ಹಾಗೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲಾರ್ದೆ ಹೋದೆ. ಸ್ವಲ್ಪ ದುಡ್ಡು ನಾನು ಕೂಡ ಇಟ್ಕೋಬೇಕು ಅಂತ ಹೆಚ್ಚು ರೇಟಿನಿಂದ ಹೊಸದಾಗಿ ಬಿಸ್ನೆಸ್ಗೆ ಶಾಂತಿಯಿಂದ ಸೇರಿ ಮಾಡಿದೆ. ಇನ್ನು ಮೇಲೆ ಹಾಗೆ ಮಾಡಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಎಂದು ಅಳುತ್ತಾ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ. ಇನ್ನು ಅತ್ತೆ ಕೂಡ ನಗುತ್ತಾ ಆಕೆಯನ್ನ ಪ್ರೇಮದಿಂದ ಹತ್ರ ಕರ್ಕೋತಾಳೆ. ಇನ್ನು ಆ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತೆ. ಇನ್ನು ನಡೆದಿದ್ದೆಲ್ಲ ಮರೆತು ಹೋಗಿ ಯಾವತ್ತಿನ ಹಾಗೆ ಅವರ ಬಿಸ್ನೆಸ್ ಅನ್ನ ಸಂತೋಷವಾಗಿ ನಡೆಸುತ್ತಾ ಇರುತ್ತಾರೆ. ಅವರ ವ್ಯಾಪಾರ ಕೂಡ 3 ಹೂವಿಗೆ 6 ಕಾಯಿನ ಹಾಗೆ ವಿಜಯವಂತವಾಗಿ ನಡೆಯುತ್ತಾ ಇರುತ್ತದೆ.